ಮುಂದಿನ ದಿನಗಳಲ್ಲಿ ಯಾರ್ಯಾರ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂಥ ಆಸೆ ಇದೆ? ಯಾವ ರೀತಿ ಪಾತ್ರಗಳನ್ನ ಮಾಡಬೇಕು ಅನ್ನುವಂಥ ಆಸೆ ಇದೆ? ಎಲ್ಲಾ ರೀತಿ ಪಾತ್ರಗಳು ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ನೋಡ್ಬೇಕು. ಯಾವ ನಟ ಅಂದ್ರೆ ಪ್ರತಿಮಾ ಅವ್ರಿಗೆ ಇಷ್ಟ ಅಂತ? ಸುದೀಪ್ ಸರ್ ಅಂದ್ರೆ ತುಂಬಾ ಇಷ್ಟ. ಸುದೀಪ್ ಸರ್ ಅವರ ಬಗ್ಗೆ ಏನಾದ್ರೂ ಒಂದು ವರ್ಡ್ ಆನ್ಸರ್ ಅಥವಾ ಅವ್ರ ಬಗ್ಗೆ ಏನಾದ್ರೂ ಹೇಳುವಂತದ್ದಾದ್ರೆ? ಅಯ್ಯೋ ಅವ್ರ ಹೈಟು, ಅವ್ರ ಡೈಲಾಗ್ ಹೇಳೋ ವೇ, ಅವ್ರು ಮಾತಾಡೋ ಸ್ಟೈಲು ಸೂಪರ್. ಅವ್ರ ಜಸ್ಟ್ ಲೈಕ್ ವಾವ್ ಅಷ್ಟೇ. ಬಿಗ್ ಬಾಸ್ ಎಲ್ಲ ಫಾಲೋ ಅಪ್ ಮಾಡ್ತಿರ್ತೀರಾ? ಓ ಮಿಸ್ಸೇ ಮಾಡಲ್ಲ ಬಿಗ್ ಬಾಸ್ ಎಲ್ಲ. ಪ್ರತಿ ಸ್ಯಾಟರ್ಡೆ ಸಂಡೇ ಎಲ್ಲ ನೋಡಿದೀನಿ ಆಲ್ಮೋಸ್ಟ್. ರೀಸೆಂಟ್ ಆಗಿ ಬಿಗ್ ಬಾಸ್ ಅನ್ನ ನೋಡಿದ್ರಿ, ಅದರಲ್ಲಿ ಚೆನ್ನಾಗಿ ಆಡಿ ಮಾಸ್ಟರ್ ಮೈಂಡ್ ಆಗೇನೆ ಮಾಸ್ಟರ್ ಗೇಮ್ ಪ್ಲಾನರ್ ಅಂತಾನೆ ಹೆಸರನ್ನ ಪಡ್ಕೊಂಡಿದಂತಹ ತ್ರಿವಿಕ್ರಮ್ ಅವರೇ ನಿಮ್ಮ ಹೀರೋ ಆಗಿ ಆಗ್ತಾರೆ ಅಂತ ಅನ್ಕೊಂಡಿದ್ರ? ಖಂಡಿತವಾಗ್ಲೂ ಇರ್ಲಿಲ್ಲ, ಗೊತ್ತೇ ಇರ್ಲಿಲ್ಲ ನನ್ಗೆ. ಅವರು ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ ನಾನು. ಅವರೇ ವಿನ್ ಆಗ್ಬೇಕಂತ ತುಂಬಾ ಆಸೆ ಇತ್ತು ನಮ್ಗೆ. ಬಟ್ ಹನುಮಂತ ಅವ್ರು ವಿನ್ ಆಗಿದ್ದು ತುಂಬಾ ಖುಷಿ ಆಯ್ತು. ಇವ್ರು ರನ್ನರ್ ಅಪ್ ಆದ್ರು, ಓಕೆ. ಬಟ್ ಯಾವಾಗ ನಮ್ ಕಿವಿಗ್ ಬಿತ್ತೋ ಇವ್ರು ಹೀರೋ ಅಂದಾಗ, ಹೌದಾ ಅದು ಒಂದು ಇರುತ್ತೆ ಅಲ್ವಾ, ವಾವ್ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದ್ದೀನ, ನಿಜನಾ ಸುಳ್ಳ? ಪ್ರೋಮೋಗ್ ಹೋಗೋವರೆಗೂ ನನ್ಗೆ ಗೊತ್ತಿರ್ಲಿಲ್ಲ ಅವ್ರ ಜೊತೆ. ಅಂದ್ರೆ ತುಂಬಾ ಜನ ಕಾಲೆಳಿ ಸೆಟ್ ಅಲ್ಲೆಲ್ಲ ಕಾಲ್ ಎಳಿತಾರಲ್ವ, ಸೊ ಆತರ ಅನ್ಕೊಂಡಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಆಕ್ಟ್ ಮಾಡಿದ್ದು. ಅಲ್ಲಿ ತ್ರಿವಿಕ್ರಮ್ ಅವ್ರನ್ನ ನೋಡಿ ಹೆಂಗ ಅನ್ನಿಸ್ತಾ ಮೂಮೆಂಟ್? ಹ್ಮ್ ಖುಷಿ ಆಯ್ತು. ಇನ್ನೊಂದ್ ಏನಂದ್ರೆ ತುಂಬಾ ಹೈಟ್ ಇದಾರಪ್ಪ. ತುಂಬಾ ಹೈಟ್ ಇದಾರೆ ಅವ್ರು. ನಾನ್ ನೋಡಿದ್ರೆ ಇಷ್ಟಿದೀನಿ ಅವ್ರ ಮುಂದೆ. ಹಿಂಗ್ ನಾನ್ ಹಿಂಗ್ ನಿಂತಿದ್ದೆ, ಹಿಂಗ್ ನೋಡ್ದೆ ಅವ್ರನ್ನ. ಚಂದ ಮಾತಾಡಿದ್ರು, ಚೆನ್ನಾಗ್ ಮಾತಾಡ್ತಾರೆ ಅವ್ರು. ಸೆಟ್ಟಲ್ಲೆಲ್ಲ ಎಲ್ಲಾರ ಜೊತೆ ನಕ್ಕೊಂಡು ಖುಷಿಯಾಗಿ ತರಲೆ ಮಾಡ್ಕೊಂಡು ಎಲ್ಲರಿಗೂ ಕಾಲ ಎಳ್ಕೊಂಡು ಚೆನ್ನಾಗಿರ್ತಾರೆ ಅವ್ರು ಎಲ್ಲಾರ ಜೊತೆ ನಕ್ಕೊಂಡು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.